ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರದ ಕೊಡಗು ಯೂನಿಯನ್ ವತಿಯಿಂದ ಎಸ್ಎನ್ಡಿಪಿ ಸಭಾಂಗಣದಲ್ಲಿ ವನಿತಾ ಮಹಿಳಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದಲ್ಲಿ ಯಶಸ್ವಿಯಾಗಿ ನಡೆದ ಅವರ ಮೇಳ ವಸ್ತ್ರ ಬೃಹತ್ ಪ್ರದರ್ಶನ ವೀಕ್ಷಿಸಲು ಸಾಗರದಂತೆ ಹರಿದು ಬಂದ ಮಹಿಳೆಯರು. ಸಿದ್ದಾಪುರದ ಸ್ವರ್ಣಮಾಲಾ ಕಲ್ಯಾಣ ಮಂಟಪದಲ್ಲಿ ಹಿಂದೂ ಸಂಗಮ ಯೋಜನಾ ಸಮಿತಿ ವತಿಯಿಂದ ಸಭಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಿದ್ದಾಪುರದ ಕೊಡಗು ಯೂನಿಯನ್ ವತಿಯಿಂದ ಎಸ್ಎನ್ಡಿಪಿ ಸಭಾಂಗಣದಲ್ಲಿ ವನಿತಾ ಮಹಿಳಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಮೈಸೂರು ಕೊಡಗು ಲೋಕಸಭಾ ಸಂಸದರಾದ ಯದುವೀರ್ ಒಡೆಯರ್ ಉದ್ಘಾಟಿಸಿದರು. ನಂತರ ಮಾತನಾಡಿ ಎಸ್ಎನ್ಡಿಪಿ ಸಂಘಟನೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಆರೋಗ್ಯ, ಶಿಕ್ಷಣ, ಸಮಾಜ ಸೇವೆಯೊಂದಿಗೆ ಸಮಾಜ ಬಾಂಧವರನ್ನು ಒಗ್ಗೂಡಿಸಿಕೊಂಡು ಮುನ್ನಡೆಯುತ್ತಿದ್ದು, ಶ್ರೀ ನಾರಾಯಣ ಗುರುಗಳ ಆದರ್ಶವನ್ನು ಮೈಗೂಡಿಸಿಕೊಂಡು ಸಂಘಟನೆ ಮೂಲಕ ಶಕ್ತರಾಗಿ ಅಭಿವೃದ್ಧಿಯೊಂದಿಗೆ ಮುಂದೆ ಬರಬೇಕೆಂದು ಹೇಳಿದ ಅವರು, ಕೊಡಗು ಜಿಲ್ಲೆಯ ಅಭಿವೃದ್ಧಿಗಾಗಿ ಹೆಚ್ಚು ಒತ್ತು ನೀಡುತ್ತಿದ್ದು, ಆನೆ ಮಾನವ ಸಂಘರ್ಷ, ರೈಲ್ವೆ, ಏರ್ಲಿಫ್ಟ್ ಸೇರಿದಂತೆ ಕೇಂದ್ರದ ಅನುದಾನಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನು ಸನ್ಮಾನಿಸಲಾಯಿತು. ಸಮಾವೇಶಕ್ಕೂ ಮುನ್ನ ಸಿದ್ದಾಪುರ ಬಸ್ ನಿಲ್ದಾಣದಿಂದ ಎಸ್ಎನ್ಡಿಪಿ ಸಭಾಂಗಣದವರೆಗೂ ಹೆಚ್ಚಿನ ಸಂಖ್ಯೆ ಮಹಿಳೆಯರು, ಪುರುಷರು ಸಾಂಪ್ರದಾಯಿಕವಾಗಿ ಸಂಸದ ಯದುವೀರ್ ಅವರನ್ನು ಸ್ವಾಗತಿಸುವ ಮೂಲಕ ಚಂಡೆ ವಾದ್ಯ ಮೇಳದೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಮೈಸೂರು, ಕೊಡಗು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದಲೂ ಮಹಿಳಾ ಸದಸ್ಯರುಗಳು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಸಮಾರಂಭದಲ್ಲಿ ಎಸ್ಎನ್ಡಿಪಿ ಯೂನಿಯನ್ ಉಪಾಧ್ಯಕ್ಷ ಆರ್ ರಾಜನ್, ಕಾರ್ಯದರ್ಶಿ ಪ್ರೇಮಾನಂದ, ಪ್ರಮುಖರಾದ ಮೋಹನ್ ದಾಸ್, ಶಂಕರ್ ನಾರಾಯಣ, ಸಜೀವ, ರಾಜಶೇಖರ್, ಗಿರೀಶ್, ಪಾಪಯ್ಯ, ನಾರಾಯಣ ಸೇರಿದಂತೆ ಎಸ್ಎನ್ಡಿಪಿ ಕೊಡಗು ಯೂನಿಯನ್ ಹಾಗೂ ವನಿತಾ ಯೂನಿಯನ್ ಸದಸ್ಯರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಕೇಂದ್ರ ಮಟ್ಟದಿಂದ ಕೇಂದ್ರದ ಅಡಿಯಲ್ಲಿ ಬರುವಂಥ ಕೆಲಸಗಳು ನಡೀತಾ ಇದೆ. ಸಕ್ರಿಯವಾಗಿ ನಾವೆಲ್ಲರೂ ಈ ಒಂದು ಸಮಾಜದ ಎಲ್ಲ ಕಾರ್ಯಕ್ರಮದಲ್ಲಿ ಪಾತ್ರರಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ MP ಲ್ಯಾಡ್ ಫಂಡಲ್ಲೂ ಕೂಡ ಇವತ್ತು ತಮ್ಮ ಒಂದು ಏನು ಈ ಯೂನಿಯನ್ ಇದೆ ಅದಕ್ಕಾಗಿ ಸುಮಾರು ಒಂದು 5 ಲಕ್ಷ ಕೊಟ್ಟಿದ್ದೀವಿ. ಆದರೆ ಸಾಲದು, ಇನ್ನೊಂದಷ್ಟು ಕೊಡಬೇಕು ಅಂತ ಹೇಳಿದ ಲೋಕೇಶ್ ಅವರು ಅದನ್ನು ಕೂಡ ಪೂರೈಸ್ತಾ ಇನ್ನೊಂದು ಸಮುದಾಯದವರು ಹೇಳಿದ್ದಾರೆ. ಸ್ವಲ್ಪ ಜಾಸ್ತಿ ಮೆಟ್ಲ್ ಹತ್ತಿದ್ರೆ ಒಳ್ಳೇದು ಕೂಡ, ಅದನ್ನು ಕೂಡ ಈ ಬಾಲ್ ಬಿಡಬೇಡಿ, ಅದು ಒಳ್ಳೆ ವ್ಯಾಯಾಮ, ಆದರೆ ನಿಮಗೆ ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ಕೆಳಗಡೆನೂ ಕೂಡ ಮಾಡಬೇಕು ಅಂತ ಹೇಳಿದರೆ ನಾವು ಮಾಡಿಸೋಣ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ಕೆಆರ್ಪೇಟೆ ಪಟ್ಟಣದ ಚನ್ನರಾಯಪಟ್ಟಣ ಮೈಸೂರು ರಸ್ತೆಯಲ್ಲಿರುವ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಯುಕೆಜಿ ಮಕ್ಕಳ ಪದವಿ ಪ್ರದಾನ ಸಮಾರಂಭ ನಡೆಯಿತು. ಪೋಷಕರು ತಮ್ಮ ಮಕ್ಕಳ ಶೈಕ್ಷಣಿಕ ಸಾಧನೆಯನ್ನು ಕಂಡು ಶ್ರಮಿಸಬೇಕು. ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸುವ ಮೂಲಕ ಭವಿಷ್ಯದ ನಾಗರಿಕರನ್ನಾಗಿ ಸಜ್ಜುಗೊಳಿಸಬೇಕು ಎಂದು ಶಿಕ್ಷಣ ತಜ್ಞೆ ಸುಮನ್ ನಂದಿತ ಫಿಲಿಪ್ ಹೇಳಿದರು. ಕೆಆರ್ಪೇಟೆ ಪಟ್ಟಣದ ಚನ್ನರಾಯಪಟ್ಟಣ ಮೈಸೂರು ರಸ್ತೆಯಲ್ಲಿರುವ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಯುಕೆಜಿ ಮಕ್ಕಳ ಪದವಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಕ್ಕಳಿಗೆ ಶಿಕ್ಷಣದ ಸಂಸ್ಕಾರವನ್ನು ಕೊಡಿಸಿ ನಾಯಕತ್ವ ಗುಣಗಳನ್ನು ತುಂಬಿ ಸಮಾಜಮುಖಿಯಾಗಿ ಮುನ್ನಡೆಸುವ ಸಂಕಲ್ಪ ಮಾಡಬೇಕು ಎಂದು ಕರೆ ನೀಡಿದರು. ಸ್ಕೂಲ್ ಆಫ್ ಇಂಡಿಯಾ ಶಾಲೆ ಪ್ರಾಂಶುಪಾಲೆ ಶೈನಿ ಮೇರಿ ಮಾತನಾಡಿದರು. ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳನ್ನು ತುಂಬುವ ಮೂಲಕ ಗುರು ಹಿರಿಯರು ಹಾಗೂ ತಂದೆ ತಾಯಿಗಳನ್ನು ಭಕ್ತಿ ಭಾವದಿಂದ ಕಾಣುವ ಜೊತೆಗೆ ಸಂಕಷ್ಟದಲ್ಲಿ ಇರುವ ಜನರಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡುವ ಉದಾರವಾದ ಗುಣವನ್ನು ತುಂಬುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಹೇಳಿದರು. ಪದವಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿದ ಮಕ್ಕಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ನೃತ್ಯ ಸ್ಪರ್ಧೆಗಳು ಅತಿಥಿಗಳು ಹಾಗೂ ಪೋಷಕರ ಮೆಚ್ಚುಗೆಗೆ ಪಾತ್ರವಾಯಿತು. Every big achievement begins with tiny steps. Every confident leader once stood in a small classroom. And today we celebrate those tiny leaders of tomorrow. A very vibrant and cheerful good morning to our respected chief guest, Honorable Principal Ma'am, beloved parents, grandparents, dedicated teachers, and real heroes of today, our kindergarten graduates of 2026. ಗುಡಿಯಲ್ಲಿರುವ ದೇವರೆಲ್ಲ ಶಿಲೆಗಳಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಈ ಹಾಡಿನ ತಾತ್ಪರ್ಯದಂತೆ ಮಕ್ಕಳು ದೇವರ ಸಮಾನರು. ಅವರ ಪ್ರತಿ ನಗು, ಪ್ರತಿ ಚಪ್ಪಾಳೆ, ಪ್ರತಿ ಹೆಮ್ಮೆಯ ಕ್ಷಣಗಳನ್ನು ಹೃದಯದಿಂದ ಅಪ್ಪಿಕೊಳ್ಳುತ್ತಾ ಇಂದು ನಾವು ಎಲ್ಲರೂ ಒಂದೇ ಮನಸ್ಸಿನಿಂದ ಇಲ್ಲಿ ಸೇರಿದ್ದೇವೆ. ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಪುಟ್ಟ ಹೃದಯಗಳು ದೊಡ್ಡ ಕನಸು ಕಾಣುವ ಹಬ್ಬ. ಸಣ್ಣ ಹೆಜ್ಜೆಗಳು ಭವಿಷ್ಯದತ್ತ
ಹಾರಾಡುವ ಸಂಭ್ರಮ. ಮಕ್ಕಳ ಬೆಳವಣಿಗೆಗೆ ಸಾಕ್ಷಿಯಾದ ಸುಂದರ ಮೈಲಿಗಲ್ಲು. ಈ ಪವಿತ್ರ ವೇದಿಕೆಗೆ ಶಾಲೆಯ ಗೌರವಾನ್ವಿತ ಪ್ರಾಂಶುಪಾಲರು ಹಾಗೂ ಮಾನ್ಯ ಅತಿಥಿಗಳು, ಪ್ರೇರಣೆಯಾದ ಗುರುಗಳು, ಪ್ರೀತಿಯ ಪೋಷಕರುಗಳು ಹಾಗೂ ಉಪಸ್ಥಿತರಿರುವ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಮಕ್ಕಳ ಪ್ರತಿಯೊಂದು ನಗು ನಮ್ಮ ದಿನವನ್ನು ಬೆಳಗಿಸುತ್ತದೆ. ಪ್ರತಿ ಕುತೂಹಲದ ಪ್ರಶ್ನೆ ನಮ್ಮ ಕಲಿಕೆಗೆ ಹೊಸ ಅರ್ಥ ನೀಡುತ್ತದೆ ಮತ್ತು ಅವರ ಪ್ರತಿಯೊಂದು ಸಾಧನೆ ನಮ್ಮ ಹೃದಯಕ್ಕೆ ಅನಂತ ಸಂತೋಷ ತುಂಬುತ್ತದೆ. ಇಂದು ವೇದಿಕೆಯ ಹಿಂದೆ ನಿಂತಿರುವುದು ಕೇವಲ ವಿದ್ಯಾರ್ಥಿಗಳಲ್ಲ, ಇವರು ನಾಳೆಯ ಕನಸು ಕಾಣುವವರು, ಹೊಸ ಜ್ಞಾನವನ್ನು ಹೊತ್ತೊಯ್ಯುವವರು, ಭವಿಷ್ಯವನ್ನು ನಿರ್ಮಿಸುವ ಪುಟ್ಟ ಶಿಲ್ಪಿಗಳು. ಅವರ ಮೊದಲ ಕತೆ, ಮೊದಲ ಹಾಡು, ಮೊದಲ ಗೆಲುವು, ಮೊದಲ ಗೆಳೆಯ, ಮೊದಲ ಶಿಕ್ಷಕಿ ಎಲ್ಲವೂ ಒಟ್ಟಾಗಿ ಅವರ ಬೆಳವಣಿಗೆಯ ಸುಂದರ ಪುಸ್ತಕವಾಗಿದೆ. ಇಂದು ಅವರು ಈ ಪುಟ್ಟ ತರಗತಿಯ ಪಥದಿಂದ ಮತ್ತೊಂದು ವಿಶಾಲ ಜಗತ್ತಿನತ್ತ ಹೊಸ ಧೈರ್ಯ, ಹೊಸ ಕುತೂಹಲ ಮತ್ತು ಹೊಸ ಆಸೆಯೊಂದಿಗೆ ಹೆಜ್ಜೆ ಇಡುತ್ತಿದ್ದಾರೆ. ಈ ವಿಶೇಷ ದಿನಕ್ಕೆ ಇಲ್ಲಿ ಹಾಜರಾಗಿರುವ ಪ್ರತಿಯೊಬ್ಬರಿಗೂ ನಮ್ಮ ಹೃತ್ಪೂರ್ವಕ ಸ್ವಾಗತ ಮತ್ತು ಧನ್ಯವಾದಗಳು. ನಾವು ಎಲ್ಲರೂ ಸೇರಿ ಮಕ್ಕಳ ಕನಸುಗಳು ಹಾರಾಡುವ ಈ ಸಂಭ್ರಮವನ್ನು ಪ್ರೀತಿ ಮತ್ತು ಸಂತೋಷದಿಂದ ಆಚರಿಸೋಣ. ಇದು ನಮ್ಮ ಮಕ್ಕಳ ದಿನ. ನಗು, ಹರ್ಷ, ಸಾಧನೆ ಮತ್ತು ಆಶಯಗಳ ದಿನ. ಯುಕೆಜಿ ಪದವಿ ಪೂರ್ಣ ಸಮಾರಂಭಕ್ಕೆ ಎಲ್ಲರಿಗೂ ಮನಪೂರ್ವಕ ಸ್ವಾಗತ. ವ್ಯಾಲ್ಯೂಸೇ ಆಗಲಿ, ಎಜುಕೇಷನ್ನೇ ಆಗಲಿ, ಯಾವುದು ಎಲ್ಲೂ ಹೋಗಲ್ಲ. ಸೊ ನೀವು ಇನ್ವೆಸ್ಟ್ ಮಾಡ್ತಾ ಇರೋದು ಎಜುಕೇಷನ್ ನಿಮ್ಮ ಮಕ್ಕಳಿಗೆ ಅದೊಂದು ಡೆಪಾಸಿಟ್ ಅನ್ಕೊಳ್ಳಿ. ಅವರು ನಿಮ್ಗೆ ಏನು ಕೊಡ್ತಾರೆ, ನಾಟ್ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್. ನಿಮ್ಮ ಮಕ್ಕಳು ದೊಡ್ಡವರಾದಾಗ ನಿಮ್ಮನ್ನು ಯಾವ ಥರ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮನ್ನು ಯಾವ ಥರ ನೋಡ್ತಾರೆ ನಿಮ್ಮ ಓಲ್ಡ್ ಏಜಲ್ಲಿ, ಅದು ನಿಮಗೆ ಈ ಡೆಪಾಸಿಟ್ ಕೊಟ್ಟಿರೋ ಇಂಟ್ರೆಸ್ಟು ಅದು. ಸೊ ಅದನ್ನ ವ್ಯಾಲ್ಯೂ ಮಾಡಬೇಕು ನಾವು. ಸೊ ಕಂಟಿನ್ಯೂಸ್ ಆಗಿ ಎಜುಕೇಶನ್ ಕೊಡಿ. ತುಂಬ ಒಳ್ಳೆ ಸ್ಕೂಲ್ ಇದು, ತುಂಬ ಒಳ್ಳೆ ಟೀಚರ್ಸ್. ಆಮೇಲೆ ನೋಡ್ತಾ ಇರಿ, ವರ್ಷ ವರ್ಷ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮಕ್ಕಳು ಹೇಗೆ ಇಂಪ್ರೂವ್ ಆಗ್ತಾ ಇದ್ದಾರೆ ಅಂತ. ಸೊ ಇಷ್ಟ ಆಗಿ ಮಕ್ಕಳಿಗೆ ಇವತ್ತು ಅವ್ರ ದಿನ, ಇವತ್ತು ನಮ್ಮ ದಿನ ಅಲ್ಲ, ನಾವು ಜಸ್ಟ್ ಆಡಿಯನ್ಸು ಇಲ್ಲಿ ಅವ್ರಿಗೆ. ಸೊ ಎಲ್ಲ ಮಕ್ಕಳಿಗೂ, ಇಲ್ಲಿ ಬಂದಿರೋ ಮಕ್ಕಳು, ಫ್ಯೂಚರ್ ಬರೋ ಮಕ್ಕಳಿಗೂ ಎಲ್ಲರಿಗೂ ನಮ್ಮ ಕಡೆಯಿಂದ ಬ್ಲೆಸ್ಸಿಂಗ್ಸ್. ಹ್ಯಾವ್ ಅ ಗುಡ್ ಡೇ. From Sumaya to Habiba to Rupa to Suchitra to Shamla and all the PE teachers, music, dance, everybody. What your children presented today is what you believed in them, entrusted them, trained them for. I know parents have also played a vital role in training your children to go ahead with the speech. That confidence that they had today is a combined effort. ನಿಮ್ಮ 50%, ನಮ್ಮ 50%, ಎರಡು ಸೇರಿದ್ರೆ ಮಾತ್ರ ಮಕ್ಕಳು ಪರ್ಫೆಕ್ಟ್ 100% ಕೊಡೋದು. ಸೊ ತುಂಬಾ ಥ್ಯಾಂಕ್ ಯು. ನಾವು ಕಳಿಸೋ ಮೆಸೇಜಸ್ಗೆ, ನಾವು ಕಳಿಸೋ ಆಕ್ಟಿವಿಟೀಸ್ಗೆ ತಾವೆಲ್ಲ ಸಹಕರಿಸಿ ಮಕ್ಕಳಿಗೆ ಪ್ರೋತ್ಸಾಹಿಸಿ ಟೀಚರ್ಸ್ಗೂ ಬೆಂಬಲ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಐ ರಿಕ್ವೆಸ್ಟ್ ದ ಪೇರೆಂಟ್ಸ್ ಅಗೇನ್. ಹಲವಾರು ಮಂದಿ ಹಲವಾರು ವಿಷಯ ಹೇಳ್ತಾರೆ, ಸ್ಕೂಲ್ ಬಗ್ಗೆ ಹೇಳ್ತಾರೆ, ಟೀಚರ್ಸ್ ಬಗ್ಗೆ ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆಸ್ ಅನ್ ಇಂಡಿವಿಜುವಲ್ ಅದು ನಮ್ಮ ಡೆಸಿಷನ್. ನಾವೇನು ಅನ್ಕೊಳ್ತೀವಿ ನಮ್ಮ ಮಗು ಹೋಗೋ ಶಾಲೆ ಬಗ್ಗೆ, ಜನ ಏನು ಹೇಳ್ತಾರೆ ಅಲ್ಲ, ನನ್ನ ಮಗು ಹೇಗೆ ಓದ್ತಾ ಇದೆ, ಹೇಗೆ ಮುಂದುವರಿತಾ ಇದೆ, ನನ್ನ ಮಗು ಏನು ಕಲಿತಾ ಇದೆ, ಅದು ಇಂಪಾರ್ಟೆಂಟ್, ನಾಟ್ ವಾಟ್ ಪೀಪಲ್ ಟೆಲ್ ಮೀ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಮಕ್ಕಳ ಬಗ್ಗೆ, ಅವ್ರ ಭವಿಷ್ಯದ ಬಗ್ಗೆ ತಾವು ಡೆಸಿಷನ್ ತಗೊಳ್ಳೋದು. ನಮಗೆ ಆಲ್ಮೋಸ್ಟ್ ವಿ ಹ್ಯಾವ್ 33 UKGಯಲ್ಲಿ. ಸೊ ಇವರೆಲ್ಲ ನಮ್ಮ ಜೊತೆಗೆ ಮುಂದುವರೆದು 10th ವರೆಗೂ ಇಲ್ಲಿ ಮುಗಿಸ್ತಾರೆ ಅನ್ನೋ ವಿಶ್ವಾಸ ನಮಗೆ. ಸೊ ವಿ ಆರ್ ವಿಶಿಂಗ್ ಯು ಆಲ್ ಆಸ್ ಪೇರೆಂಟ್ಸ್ ಆಲ್ ದ ಬೆಸ್ಟ್ ಅಂಡ್ ವಿ ಪ್ರಾಮಿಸ್ ಯು. ನಾನು 3 ವರ್ಷದಿಂದ ಮಾಡ್ತಾ ಇರೋ ಪ್ರಾಮಿಸ್ನ ಇವಾಗಲೂ ಮಾಡ್ತಾ ಇದ್ದೀನಿ. ಯಾವುದ್ರಲ್ಲಿ ಕಮ್ಮಿ ಆದ್ರೇನು ನಮ್ಮ ಮಕ್ಕಳ ಎಜುಕೇಶನ್ ಅಲ್ಲಿ, ಅವ್ರ ಅಪ್ಬ್ರಿಂಗಿಂಗ್ ಅಲ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ.
So adu nam side inda as an institution, from the management side and from my side as a principal and our staff and team, we promise you that your child is taken care of and the best is given to them. Thank you so much for being with us throughout and wishing my parents congratulations on your children graduating to first standard. Idu ee samaya innonsala niಮಗೆ ಸಿಗೋದಿಲ್ಲ. ಆಯ್ತು, ಬೆಳೆದ್ರು ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಸಿದ್ದಾಪುರ ಸಮೀಪದ ನೆಲ್ಲೂದಿಕೆರೆಯ ಕೋಫೆಯ ರೆಸ್ಟೋರೆಂಟ್ನಲ್ಲಿ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ ಲೋಗೋ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಸಿಜೆ ಬಿಲ್ಡ್ವೇರ್ ಪ್ರಸ್ತುತಿಯಲ್ಲಿ ಐಪಿಎಲ್ ಮಾದರಿಯಲ್ಲಿ ಆಯೋಜಿಸಿರುವ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ ಆವೃತ್ತಿ 1-12 ತಂಡಗಳ ಲೋಗೋ ಹಾಗೂ ಆಟಗಾರರ ಅರ್ಜಿ ಅನಾವರಣ ಕಾರ್ಯಕ್ರಮವು ನೆಲ್ಲಿದ್ಕೇರಿಯ ಕಾಫಿಯೋ ರೆಸ್ಟೋರೆಂಟ್ನಲ್ಲಿ ನಡೆಯಿತು. ಏಪ್ರಿಲ್ 10, 11 ಮತ್ತು 12ರಂದು ಸಿದ್ದಾಪುರ ಪ್ರೌಢಶಾಲಾ ಮೈದಾನದಲ್ಲಿ ಪಂದ್ಯಾವಳಿ ನಡೆಯಲಿದ್ದು, ಕೊಡಗು ಜಿಲ್ಲೆಯ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಯುವಕರಿಗೆ ಕ್ರೀಡಾ ವೇದಿಕೆ ಒದಗಿಸುವ ಉದ್ದೇಶದಿಂದ ಲೀಗ್ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಆಯುಕ್ತ ಜಿಮ್ಮಿ ಸಿಕ್ವೇರಾ, ಅಭಿಮಾನಿಗಳಿಗೆ ಹೊಸ ಮಾದರಿಯ ಕ್ರೀಡಾ ಔತಣವಾಗಿ ಈ ಲೀಗ್ ರೂಪುಗೊಂಡಿದ್ದು, ರೋಮನ್ ಕ್ಯಾಥೋಲಿಕ್ ಯುವಕರು ಅರ್ಜಿ ಭರ್ತಿ ಮಾಡಿ ಹೆಸರನ್ನು ನೋಂದಾಯಿಸಿಕೊಂಡು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಬೇಕು ಎಂದು ಹೇಳಿದರು. ಹಿರಿಯ ಆಟಗಾರರಾದ ಹುಬರ್ಟ್ ಮಾಸ್ಟರ್, ಬಿಲ್ಟನ್, ಬೈಜು ಹಾಗೂ ರಾಬರ್ಟ್ ರವರು ಆಟಗಾರರ ಅರ್ಜಿಯನ್ನು ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ಸಂತ ಜೋಸೆಫ್ ಸೇವಾ ಸಂಘ ಅಧ್ಯಕ್ಷ, ಹಿರಿಯ ವಾಲಿಬಾಲ್ ಆಟಗಾರ ಥಾಮಸ್, ಜನಪದ ಪರಿಷತ್ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಟೋಮಿ ಥಾಮಸ್, ಮಾರ್ಗದರ್ಶಕರಾದ ಆಲ್ಬರ್ಟ್, ಸೇವಾ ಸಂಘದ ಸದಸ್ಯ ಡಾನ್ ಮ್ಯಾಕ್ಸ್, ಸೇವಾ ಸಂಘದ ಸದಸ್ಯ ಡಾನ್ ಮ್ಯಾಕ್ಸ್ ಹಾಗೂ ಸಿಪಿಎಲ್ ಸಮಿತಿಯ ಸುನಿಲ್ ಜಾಯ್, ಆಂಟೋನಿ ಸೇರಿದಂತೆ ಎಸ್ಜಿಸಿ ಕ್ರಿಕೆಟರ್ಸ್ ಯುವಕರು ಉಪಸ್ಥಿತರಿದ್ದರು. ಟಾಮಿ ಅವರು ಹೇಳಿದ್ದಾರೆ. ನಂದೊಂದು ಏನು ಅಂತ ಹೇಳಿದ್ರೆ, ಒಳ್ಳೆ ಡಿಸಿಪ್ಲಿನ್ ಆಗಿ ಆಟಗಾರರು ನಡೆದುಕೊಳ್ಬೇಕು ಅಂತ ಹೇಳೋದು ನಂದೊಂದು ಕೋರಿಕೆ. ಚಿಕ್ಕ ಪುಟ್ಟ ಆ ಕಡೆ ಬಂದೇ ಬರುತ್ತೆ. ಅದಕ್ಕಾಗಿ ಅಲ್ಲಿ ಕಮಿಟಿ ಇರ್ತದೆ, 5 ಜನ 7 ಜನ ಅಂತೇಳಿ. ಆ ಕಮಿಟಿ ಅವ್ರನ್ನ ದಯವಿಟ್ಟು ನೀವು ಮಾಡಿಟ್ಕೊಂಡು ಡಿಸಿಷನ್ ಶುಡ್ ಬಿ ಟೇಕನ್ ಬೈ ದ ಕಮಿಟಿ, ಡಿಸಿಷನ್ ಕಮಿಟಿ. ಅದರಿಂದ ಆದರೆ ಯಾರಿಗೂ ಇದಾಗೋದಿಲ್ಲ. ಏನಂತ ಹೇಳಿದ್ರೆ, ಇಷ್ಟು ವರ್ಷ ಎಲ್ಲ ನಾವು ನಮ್ಮ ಚರ್ಚ್ಗಳಿಗಾಗಿ ಸಿದ್ದಾಪುರ ಅಮ್ಮತ್ತಿ ಚರ್ಚ್ ಪೊನ್ನಪೇಟೆ ಜೊತೆ ಆಡ್ತಿತ್ತು. ಆದರೆ ಈಗ ಅದಲ್ಲ, ಎಲ್ಲರನ್ನು ಒಟ್ಟುಗೂಡಿಸಿ ಬಿಡ್ಡಲ್ಲಿ ಬಂದವ್ರನ್ನ ಕರ್ಕೊಂಡು ನಾವು ಆಡ್ತೇವೆ. ಇದೊಂದು ಒಳ್ಳೆಯ ಒಂದು ಅಪರ್ಚುನಿಟಿ ನಿಮಗೆ ಸಿಕ್ಕಿದೆ. ಯಾರ್ಯಾರು ಯಾವ ಟೀಮಲ್ಲಿ ಆಡ್ತಿರೋ ಆ ಟೀಮ್ ಅವರು ಬೇರೆ ಟೀಮಲ್ಲಿರುವ ನಿಮ್ಮ ಎಲ್ಲ ಅಣ್ಣ ತಮ್ಮಂದಿರು ಆಡ್ತಾ ಇದ್ದಾರೆ. ಅಲ್ಲಿಯೂ ಒಂದು ಹೊಂದಾಣಿಕೆಯಲ್ಲಿ ನಾವು ಆಡಿ ಇದರ ಯಶಸ್ವಿಗೆ ನಾವು ಶ್ರಮಿಸಬೇಕಾಗಿ ಕೇಳಿಕೊಳ್ತೇನೆ. ಟೈಮಲ್ಲಿ ಅಷ್ಟೇ ಕರೆಕ್ಟಾಗಿ ಟೈಮ್ ಮೇಂಟೈನ್ ಮಾಡಿಕೊಂಡು ಅವ್ರ ಜೊತೆಗೆ ನಾವು ಸಂಘಟಿತರಾಗಬೇಕಂತ ಕೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ನಾನು ಕಳೆದ ಕೆಲವು ವರ್ಷಗಳಿಂದ ಗಮನಿಸ್ತಾ ಬಂದಂಥ ವಿಷಯ, ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಅಂಡರ್ನಲ್ಲಿ ನಡೀತಾ ಇತ್ತು. ಅದು ಬೇರೆ ಬೇರೆ ಧರ್ಮ ಕೇಂದ್ರಗಳ ಮಧ್ಯದಲ್ಲೇ ಇದೊಂದು ಕ್ರೀಡಾಕೂಟ ನಡೀತಾ ಇತ್ತು. ಈ ಒಂದು ಸಾರಿ ಇದನ್ನು ವಿಶಿಷ್ಟವಾಗಿ ಇದೊಂದು ಸಿದ್ದಾಪುರದಲ್ಲಿರುವಂಥ ನಮ್ಮ ಸಹೋದರರು ಇದನ್ನು ಆಯೋಜಿಸಿರುವಂಥದ್ದು. ಬೇರೆ ಬೇರೆ ಧರ್ಮ ಕೇಂದ್ರದಲ್ಲಿರುವವರು ಒಂದು ತಂಡವಾಗಿ ಒಂದು ತಂಡಕ್ಕಾಗಿ ಆಟ ಆಡುವಂಥದ್ದು. ಇದು ಬಹಳ ಗಮನಾರ್ಹವಾದಂಥ ಒಂದು ವಿಷಯ. ಇದರ ಮುಖಾಂತರ ಏನಾಗ್ತದೆ, ನಾವು ಕಳೆದ ದಿನಗಳಲ್ಲೆಲ್ಲ ಧರ್ಮ ಕೇಂದ್ರದ ಮಟ್ಟದಲ್ಲಿ ಆಡುವಾಗ ಆ ಕ್ರೀಡೆ ಮೇಲಿರುವಂಥ ಅಭಿಮಾನದಿಂದ ಕೆಲವೊಂದು ಸಮಸ್ಯೆಗಳಾಗಿದ್ದೆಲ್ಲ ಇದೆ. ಆದರೆ ಅಲ್ಲಿ ಯಾರು ಸಮಸ್ಯೆಗೆ ಕಾರಣರಾದ ವ್ಯಕ್ತಿಗಳಿದ್ದಾರೋ ಅವರೆಲ್ಲರೂ ಒಟ್ಟಿಗೆ ಸೇರಿ ಒಂದೇ ತಂಡದಲ್ಲಿ ಇರ್ತಾರೆ. ಅದೊಂದು ಬಹಳ ಬ್ಯೂಟಿಫುಲ್ ಆದಂಥ ಒಂದು ವಿಷಯ. ಹೀಗೆ ಈ ಥರದ ಒಂದು ಕ್ರೀಡೆಯನ್ನು ಆಯೋಜಿಸಿರುವಂಥದ್ದು ನಿಜವಾಗಿ ಪ್ರಶಂಸನಾರ್ಹ. ಈ ಒಂದು ಕ್ರೀಡೆಯ ಮುಖಾಂತರ ಏನು ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಒಂದು ಐಕ್ಯತೆ ಉಂಟಾಗಬೇಕು ಅಂತ ಯೋಚನೆ ಇತ್ತೋ ಅದು ನಿಜವಾಗಿ ಈ ಸಾರಿ ಅದು ನಡೆಯುತ್ತೆ. ಇಷ್ಟು ಸಾರಿ ನಡೆದಿದ್ದು ಇಲ್ವೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಈ ಸಾರಿ ಅದು ಖಂಡಿತ ನಡೆಯುತ್ತೆ ಅನ್ನೋದು ನನ್ನ ಒಂದು ಆಶಾಭಾವನೆ. ಈ ಒಂದು ಕ್ರೀಡೆಗೆ ನಾನು ಶುಭವನ್ನು ಹಾರೈಸ್ತೇನೆ ಹಾಗೂ ಇದರ ಸಂಘಟಕರಿಗೆ ನಾನು ಶುಭವನ್ನು ಕೋರ್ತೇನೆ. ಈ ಮುಂದಿನ ದಿನಗಳಲ್ಲಿ ಇದರ ಎಲ್ಲ ಕಾರ್ಯಗಳು ಅತಿ ಸುಗಮವಾಗಿ ನಡೆಯಲಿ. ಇದು ನಡೆಯುವಂತಹ ಸ್ಥಳ ಹಾಗೂ ಇದಕ್ಕೆ ಸಹಾಯ ಮಾಡುವ ದಾನಿಗಳು ಎಲ್ಲರನ್ನು ದೇವರು ನಿಮಗೆ ನೀಡಿ ಈ ಒಂದು ಏನು ಕ್ರೀಡೆ ಇದೆ, ಈ ಒಂದು ಕ್ರಿಕೆಟ್ ಏನಿದೆ, ಇದು ಬಹಳ ಅತ್ಯುತ್ತಮವಾಗಿ ಮೂಡಿಬಂದು ಇದು ನಮ್ಮ ಧರ್ಮಸಭೆಯಲ್ಲಿ ನಮ್ಮ ಇಡೀ ಡಯಾಸಿಸ್ನಲ್ಲಿ ಕೂಡ ಎಲ್ಲರೂ ಬೆರಳು ತೋರಿಸುವ ರೀತಿಯಲ್ಲಿ ಇದು ನಡೆಯಲಿ ಅಂತ ಹೇಳ್ತಾ ಇದರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ನಿಮಗೆ ಶುಭವನ್ನು ಕೋರ್ತಾ ಮತ್ತೊಮ್ಮೆ ಇದರಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಈ ಕೊಡಗಿನಾದ್ಯಂತ ಇರುವ ಎಲ್ಲ ಧರ್ಮ ಕೇಂದ್ರದಲ್ಲಿರುವಂತಹ ಕ್ರೀಡಾಭಿಮಾನಿಗಳು, ಕ್ರಿಕೆಟ್ನ ಮೇಲೆ ಅತಿ ಹೆಚ್ಚು ಪ್ರೀತಿ ಇರುವವರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ಕೇಳಿಕೊಡುತ್ತಾ ನನಗೆ ಕಣ್ಮುಂದೆ ಕಾಣುವುದು ಮುಖ್ಯವಾಗಿ ಸೈನಿಕರು ಹಾಗೂ ಕ್ರೀಡಾಪಟುಗಳು. ಕೊಡಗು ಎಂದಾಗ ನಮ್ಮ ಈ ಕೊಡಗಿನ
ವಿವಿಧ ತಾಲೂಕುಗಳಲ್ಲಿ ವಿವಿಧ ಕಡೆಗಳಲ್ಲಿ ಇನ್ನು ಮೇಲೆ ಅನೇಕ ಕ್ರೀಡಾಕೂಟಗಳು ಪ್ರಾರಂಭವಾಗ್ತವೆ. ಅವರವರ ಧರ್ಮ, ಅವರವರ ಜಾತಿಯ ಆಧಾರದ ಮೇಲೆ ಅವರವರದೇ ಆದಂಥ ರೀತಿಯಲ್ಲಿ ಅನೇಕ ಕ್ರೀಡಾಕೂಟಗಳು ನಡೀತವೆ. ಅದರಲ್ಲಿ ನಮ್ಮ ಧರ್ಮದಲ್ಲಿ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಅಡಿಯಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟು, ಮಹಿಳೆಯರಿಗೆ ಥ್ರೋಬಾಲು ಹಾಗೂ ಹಗ್ಗಜಗ್ಗ ಆಟವನ್ನು ಇಷ್ಟು ವರ್ಷ ನಡೆಸ್ಕೊಂಡು ಬರ್ತಾಯಿದೆ. ಉತ್ತಮ ಸ್ಪಂದನೆ ಈ ಕ್ರೀಡಾಕೂಟಕ್ಕೆ ದೊರೀತಾ ಇದೆ. ಆದರೂ ಕೂಡ ಸುಮಾರು ವರ್ಷಗಳ ಹಿಂದೆಯೇ ಒಂದು ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ ಮಾಡಬೇಕು ಅಂಥೇಳಿ ಅನೇಕರು ನನಗೆ ಆವಾಗಲೇ ಹೇಳಿದರು. ಅದು ಕಾರಣಾಂತರದಿಂದ ಅದು ಸಮಯ ಕೂಡಿ ಯಾವಾಗ ಬರಬೇಕು ಆಗಲೇ ಅದು ಆಗುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಿದ್ದಾಪುರದ ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ಕೆಆರ್ಪೇಟೆ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಒಂದು ದಿನದ ವಿಚಾರ ಮಂಥನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಸ್ಪೃಶ್ಯತೆ ಎನ್ನುವುದು ಮಾನಸಿಕ ರೋಗವಾಗಿದ್ದು ಇಂದು ನಮ್ಮ ತಲೆಯನ್ನು ಆವರಿಸಿದೆ. ಇದಕ್ಕೆ ಮದ್ದಿಲ್ಲ. ಆದರೆ ನಾವು ವಿಚಾರಗಳ ವೈಜ್ಞಾನಿಕ ಜಾಗೃತಿ ಮೂಲಕ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲು ಪಣ ತೊಡಬೇಕಿದೆ ಎಂದು ಮೈಸೂರಿನ ಉರಿಲಿಂಗಿ ಪೆದ್ದಿ ಮಠದ ಪೀಠಾಧಿಪತಿಗಳಾದ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಮಾನವತೆಯ ಸಮಾಜ ನಿರ್ಮಾಣಕ್ಕಾಗಿ ಅಸ್ಪೃಶ್ಯತೆಯ ನಿರ್ಮೂಲನ ಕುರಿತು ಆಯೋಜಿಸಿದ್ದ ಒಂದು ದಿನದ ವಿಚಾರ ಮಂಥನ ಜಾಗೃತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಎಸ್.ಕೆ. ಮಂಜುನಾಥ್, ಉಪ ತಹಶೀಲ್ದಾರ್ ಜಗದೀಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ, ಟಿಎಪಿಸಿಎಂಎಸ್ ಅಧ್ಯಕ್ಷ ಟಿ ಬಲದೇವ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಎಸ್ ದಿವಾಕರ್, ಆರಕ್ಷಕ ನಿರೀಕ್ಷಕಿ ಸುಮಾರಾಣಿ, ಎಪಿಎಂಎಸಿ ಮಾಜಿ ಅಧ್ಯಕ್ಷ ಸೋಮಸುಂದರ್, ಎಪಿಎಂಎಸಿ ಮಾಜಿ ಅಧ್ಯಕ್ಷ ಸೋಮಸುಂದರ್ ಸೇರಿದಂತೆ ಮುಜರಾಯಿ ದೇವಾಲಯಗಳ ಅರ್ಚಕರು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಉದ್ದೇಶ ಇಟ್ಟುಕೊಂಡು ಕೆಆರ್ಪೇಟೆ ಒಳಗಡೆ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಮತ್ತು ಕಾನೂನು ಸೇವಾ ಸಮಿತಿಯವರು ಅಸ್ಪೃಶ್ಯತೆ ನಿರ್ಮೂಲನೆ ಮಾಡತಕ್ಕಂಥ ವಿಚಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ನಮ್ಮ ಶಾಸಕರು, ಅಧ್ಯಕ್ಷರು ಎಚ್.ಟಿ. ಮಂಜು ಸರ್ ಅವರು ಮತ್ತೆ ನಮ್ಮ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರು, ವೇದಿಕೆ ಎಲ್ಲ ಸಮುದಾಯದ ಮುಖಂಡರು, ವಿಶೇಷವಾಗಿ ವಿದ್ಯಾರ್ಥಿಗಳು, ಒಳ್ಳೆ ಚಪ್ಪಾಳೆ, ವಿದ್ಯಾರ್ಥಿಗಳು ಎಲ್ಲ ಸ್ಟೂಡೆಂಟ್ಸ್, ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಆಲ್ ಗ್ಯಾದರ್ ಆಗಿದ್ದೀರಾ. ಮತ್ತೆ ನಮ್ಮ ಆಶಾ ಕಾರ್ಯಕರ್ತರಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಭಕ್ತಿಯ ನಮನಗಳನ್ನ ಸಲ್ಲಿಸ್ತಾ, ವಿಶೇಷವಾಗಿ ಬಂಧುಗಳೇ, ನಾವು ಒಂದು ಲೈನನ್ನ ಹೇಳ್ತೇನೆ, ನೀವು ಅದನ್ನು ಹೇಳ್ಬೇಕು. ಏನದು ಅಂದ್ರೆ, ಭಾರತ ಒಂದು, ಭಾರತೀಯರೆಲ್ಲರೂ ಬಂಧು ಅಂತಕ್ಕಂಥ ಶೀರ್ಷಿಕೆ. ಭಾರತ ಒಂದು, ದೇಶ ಒಂದೇ ಇರೋದು, ಭಾರತ ಒಂದು, ಭಾರತೀಯರೆಲ್ಲರೂ ಬಂಧುಗಳು ಅಂತಕ್ಕಂತಹ ಒಂದು ಸಂದೇಶ ಕೆಆರ್ಪೇಟೆಗೆ ಹೋಗ್ಬೇಕಾಗಿದೆ. ಹಾಗಾಗಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಮಾನಸಿಕ ರೋಗ, ಮೆಂಟಲಿ ಡಿಸೀಸ್. ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಎಲ್ಲೋ ಇಲ್ಲ, ಅದು ತಲೆಯಲ್ಲಿದೆ. ಆ ತಲೆಯಲ್ಲಿರ್ತಕ್ಕಂಥ ರೋಗಕ್ಕೆ ಔಷಧಿ ಯಾವ್ದು ತಲೆನೋವು ಬಂದರೆ ಅನಾಕ್ಷಿಸ್ ಕೊಡ್ಬೋದಾಯಿತು, ಯಾವುದೋ ಡೋಲೋಸಿಸ್ಟಿ ಕೊಡ್ಬೋದಾಯಿತು, ಯಾವುದಾದ್ರು ರೋಗಗಳಿದ್ರೆ ಟ್ಯಾಬ್ಲೆಟ್ಸ್ ಕೊಡ್ಬೋದಾಯಿತು. ಆದರೆ ಮೆಂಟಲಿ ಇಟ್ ಇಸ್ ಎ ಪ್ಯೂರ್ಲಿ ಮೆಂಟಲಿ ಡಿಸೀಸ್. ಮೆಂಟಲಿ ಡಿಸೀಸ್ ಆಗಿರೋದ್ರಿಂದ ಇದಕ್ಕೆ ಔಷಧಿ ಕೊಡ್ಬೇಕಂದ್ರೆ ವಿಚಾರ, ವೈಜ್ಞಾನಿಕತೆ, ಇದ್ರ ಮುಖಾಂತರನೇ ಕೊಡಬೇಕು. ಹಾಗಾಗಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಅನ್ಟಚಬಿಲಿಟಿ ಇಸ್ ಎ ಡಿಸೀಸ್ ಆಫ್ ಮೆಂಟಲ್. ಇಂತಹ ಒಂದು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಏನ್ ಮಾಡಿದೆ, ಒಂದು ಕಾರ್ಯಕ್ರಮನೇ, ಒಂದು ಕಾರ್ಯಾಗಾರನೇ ರೂಪಿಸಿದೆ. ಯಾಕೆ ರೂಪಿಸಿದೆಯಪ್ಪ? ಮನುಷ್ಯರು ನಾವೆಲ್ಲ ಒಂದೇ. ನೀವು ನಾಡಗೀತೆ ಹೇಳುವಾಗ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರೂ ಹೇಳಿದ್ರಲ್ಲ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ನೀವೇ ಹೇಳಿದ್ರಿ. ನಾವೆಲ್ಲರೂ ಮಾನವರು ಒಂದಾಗಿರ್ಬೇಕು, ಮನುಷ್ಯರು ಒಂದಾಗಿರ್ಬೇಕು. ಮನುಷ್ಯರು ಒಂದಾಗಿದ್ರೆ ಯಾವ ಕಾಯಿಲೆನೂ ಬರಲ್ಲ. ಮನುಷ್ಯರು ಒಂದಾಗಬೇಕು ಅಂತ ಹೇಳಿದ್ರೆ ಬಸವಣ್ಣ ಹೇಳಿರೋದು, ಬುದ್ಧ ಹೇಳಿರೋದು, ಕನಕದಾಸ ಹೇಳಿರೋದು, ಕುವೆಂಪು ಹೇಳಿರೋದು. ನಾವು ಮನುಷ್ಯರಾಗ್ತಾ ಇಲ್ಲ. ಮನುಷ್ಯರಾಗಬೇಕಾದ್ರೆ ಏನಾದರೂ ಆಗು,
ಮಾನವನಾಗು. ಓದಿ ಬೋಧಕನಾಗು, ಕಾವ್ಯವಂತ ಸನ್ಯಾಸಿ ಆಗು, ಬೌದ್ಧನಾಗು, ಜೈನನಾಗು, ಹಿಂದೂ ಆಗು, ಸಿಖ್ನಾಗು, ನೀ ಏನಾದ್ರೂ ಆಗಪ್ಪ, ಮೊದಲು ಮಾನವನಾಗು. ಫಸ್ಟ್ ಮನುಷ್ಯರಾಗಬೇಕು ಅಂತಕ್ಕಂಥದ್ದು ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ. ಅಸ್ಪೃಶ್ಯತೆ ನಿವಾರಣೆ ಹೆಂಗಾಗುತ್ತಪ್ಪ ಅಂದ್ರೆ ಭಾಷಣ ಮಾಡೋದ್ರಿಂದ, ಪ್ರಿಯಾಂಬಲ್ ಓದೋದ್ರಿಂದ, ಸಂವಿಧಾನವನ್ನು ಹೇಳ್ಕೊಡೋದ್ರಿಂದ ಅಸ್ಪೃಶ್ಯತೆ ನಿರ್ಮೂಲನೆ ಆಗಲ್ಲ. ಅಸ್ಪೃಶ್ಯತೆ ನಿರ್ಮೂಲನೆ ಆಗಬೇಕು. ಹೆಂಗಾಗಬೇಕು ಅಂದ್ರೆ ನಿಮ್ಮ ಮನೆಯಿಂದಲೇ ಸ್ಟಾರ್ಟ್ ಮಾಡಬೇಕು. ನಮ್ಮ ಮನೆಯಿಂದಲೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಬಸವಣ್ಣನವರು ಮೇಲಾಗಲೊಲ್ಲೆನು ಕೀಳಾಗಿರುವೆನು ನಿಮ್ಮ ಪಾವನ ಪಾದನೆಗಳಿಗೆ ಕೆರವಾಗಿರಿಸದೆ ಕೊಡುವ ಸಂಗಮ ದೇವ ಅಂತ 12ನೇ ಶತಮಾನದಲ್ಲಿ ಹೇಳಿದ್ರು. ಯಾವುದು ಇಲ್ಲಿಲ್ಲ. ಇಲ್ಲಿ ನಾನು ಮೇಲೆ, ನಾನು ಕೆಳಗೆ, ನಮ್ಮ ಜಾತಿ ದೊಡ್ಡದು, ನಮ್ಮ ಜಾತಿ ಚಿಕ್ಕದು, ನಮ್ದು ದೊಡ್ಡ ಧರ್ಮ, ಬೇರೆಯವ್ರ ಚಿಕ್ಕ ಧರ್ಮ, ಇವ್ಯಾವುದೇ ತಾರತಮ್ಯ ಇಲ್ಲ. ಯಾರು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡು ಉತ್ತಮವಾದ ಕೆಲಸವನ್ನ ಮಾಡ್ತಾನೆ, ಸಮಾಜದ ಹಿತವನ್ನ ಬಯಸ್ತಾನೆ, ಸತ್ಯ ಧರ್ಮ ನ್ಯಾಯ ನೀತಿನಲ್ಲಿ ಯಾರು ಹೋಗ್ತಾನೆ ಅವನೇ ಉತ್ತಮ ಜಾತಿಯವನು. ಅದು ಬಿಟ್ಟರೆ ಯಾರು ಸಮಾಜ ದ್ರೋಹ ಕೆಲಸ ಮಾಡ್ತಾರೆ ಮತ್ತು ಜಾತಿಯ ಭಾವನೆಗಳನ್ನು ಬಿತ್ತುತ್ತಾರೆ, ಒಂದು ದೇಶವನ್ನು ಅಭಿವೃದ್ಧಿ ಪದದಲ್ಲಿ ಕೊಂಡೊಯ್ಯಲಿಕ್ಕೆ ಮಾರಕವಾಗ್ತಾರೆ, ಅವರೇ ಕೀಳ್ ಜಾತಿಯವರು. ಇಲ್ಲಿ ಜಾತಿ ಹುಟ್ಟಿಂದ ಬರಲ್ಲ, ನಮ್ಮ ನಡವಳಿಕೆಯಿಂದ ನಾವು ಎಲ್ಲರನ್ನ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಪ್ರೀತಿಸೋದ್ರಿಂದ ಮತ್ತು ನಾವು ಈ ಸಮಾಜವನ್ನ ಸುಭದ್ರವಾಗಿ ಕಟ್ಟತಕ್ಕಂಥ ವ್ಯವಸ್ಥೆ ಏನಿದೆ ಅದರ ಆಧಾರದ ಮೇಲೆ ಜಾತಿ ಒಂದು ನಿಲ್ತದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಕೂಡ ಫಸ್ಟ್ ಮನುಷ್ಯನಾಗಿ ಮಾನವನಾಗಿ ಹುಟ್ಟಿದ ಮೇಲೆ ಮಾನವೀಯ ಮೌಲ್ಯಗಳನ್ನ ಯಾರು ಬೆಳೆಸ್ಕೊಂಡು ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡ್ಕೊಂಡು ಹೋಗ್ತಾನೋ ಅವನೇ ಉತ್ತಮ ಜಾತಿಯವ ಅನ್ನೋ ಭಾವನೆಯನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ, ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ತಾಲೂಕು ಆಡಳಿತಕ್ಕೂ ನನ್ನ ನಮಸ್ಕಾರಗಳನ್ನ ತಿಳಿಸಿ ನಾನು ಮಾತಿಗೆ ವಿದಾಯ ಹೇಳ್ತಾ ಇದ್ದೇನೆ. ಅದು ಸಂವಿಧಾನಕ್ಕಷ್ಟೇ ಸೀಮಿತವಾಗಿರ್ಬಾರ್ದು, ಮಾತುಕಷ್ಟೇ ಸೀಮಿತವಾಗಿರ್ಬೋದು. ಎಲ್ಲರೂ ಸಹ ಸಮಾನತೆಯ ದೃಷ್ಟಿಯಿಂದ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಸ್ಪಷ್ಟವಾಗಿ ಸಂವಿಧಾನದ 17ನೇ ವಿಧಿಯಲ್ಲೇ ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋ ದೃಷ್ಟಿಯಿಂದ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಅದನ್ನ ಹೇಳಿದ್ದಾರೆ. ಆದರೂ ಸಹ ಸಮಾಜದಲ್ಲಿ ಅಂತ ಒಂದು ಬೆಳವಣಿಗೆ ಕಂಡುಬರ್ತಾ ಇಲ್ಲ. ಆ ದೃಷ್ಟಿಯಿಂದ ಜಾಗೃತಿಯನ್ನ ಮೂಡಿಸೋದು, ಸಮಾಜದ ಪ್ರತಿಯೊಂದು ಗ್ರಾಮಗಳಲ್ಲೂ ಸಹ ಜಾಗೃತಿಯನ್ನು ಮೂಡಿಸೋದು, ಜೊತೆಗೆ ಜಾಗೃತಿಯನ್ನ ಮೂಡಿಸೋದ್ರ ಜೊತೆಗೆ ಎಲ್ಲರನ್ನೂ ಸಹ ಏನು ಮೇಲ್ವರ್ಗದ ಜನಗಳು ನಾವೆಲ್ಲ ಇದ್ದೀವಿ ಎಲ್ಲರೂ ಸಹ ಸಮಾನವಾಗಿ ಕಾಣೋ ಮನಸ್ಥಿತಿಯಲ್ಲೂ ಸಹ ನಮಗೂ ಸಹ ಬರಬೇಕು. ಇವತ್ತು ನಾಗೇಂದ್ರ ಕುಮಾರ್ ಮಾತಾಡ್ತಾ ಹೇಳಿದಾಗೆ ಇವತ್ತು ಸಮಾಜದಲ್ಲಿ ರಾಷ್ಟ್ರದಲ್ಲಿ ಇರೋದು ಎರಡೇ ಜಾತಿ, ಒಂದು ಪುರುಷ ಮತ್ತು ಮಹಿಳೆ ಎಂದು ಎರಡೇ ಒಂದು ಲಿಂಗ ಬದಲಾವಣೆ ಬಿಟ್ಟರೆ ಎಲ್ಲರೂ ಸಹ ಸಮಾನವಾದ ಮನಸ್ಥಿತಿಯನ್ನ ಹೊಂದಿರಬೇಕು ಒಂದು ಸಮಾಜ ದೃಷ್ಟಿಕೋನ. ಹಾಗಾಗಿ ಈ ಒಂದು ಅಸ್ಪೃಶ್ಯತೆ ಬಗ್ಗೆ ತಾವೆಲ್ಲರೂ ಸಹ ಜಾಗೃತಿಯನ್ನು ಮೂಡಿಸೋ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ತಾವು ವಿಶೇಷವಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ಗಮನವನ್ನು ಹರಿಸಬೇಕು. ತಾವುಗಳು ಕಾಲೇಜಿನಲ್ಲಿ ಬಂದ ಸಂದರ್ಭದಲ್ಲಿ ಸಮಾನತೆಯ ಒಂದು ಮನಸ್ಥಿತಿಯನ್ನು ತಾವೆಲ್ಲರೂ ಸಹ ಹೊಂದಿದ್ದೀರಿ. ಅದೇ ವಿಚಾರವನ್ನ ಗ್ರಾಮಗಳಿಗೆ ಹೋದ ಸಂದರ್ಭದಲ್ಲಿ ಆ ಒಂದು ಮನಸ್ಥಿತಿಗೆ ಗ್ರಾಮದ ಮುಖಂಡರೊಡಗೂಡಿ ನಾವು ಪೋಷಕರು ಸಹ ಆ ಒಂದು ಮನಸ್ಥಿತಿಗೆ ಹೋಗ್ಬೇಕು ಅನ್ನೋ ಒಂದು ಬೆಳವಣಿಗೆಯನ್ನ, ಒಂದು ಜಾಗೃತಿಯನ್ನ ಮೂಡಿಸೋದು ವಿಶೇಷವಾಗಿ ವಿದ್ಯಾರ್ಥಿಗಳ ಜವಾಬ್ದಾರಿಯೂ ಸಹ ಆಗಿದೆ. ಆದರೆ ದಿನೇ ದಿನೇ ಇದು ಯಾಕಾಗ್ತಾ ಇದೆ ಅಂತಂದ್ರೆ ಒಂದು ವ್ಯವಸ್ಥಿತ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ನಾವು ಇಲ್ಲಿ ವೇದಿಕೆಯಲ್ಲಿ ಎಲ್ಲರೂ ಸಹ ಮಾತಾಡ್ತೀವಿ, ನಾವು ಅಸ್ಪೃಶ್ಯತಾ ನಿವಾರಣೆ ಮಾಡಬೇಕು, ಜಾತ್ಯತೀತ ಮನೋಭಾವನೆಗಳನ್ನ ಹೊಂದಬೇಕು ಅಂತ. ಇವತ್ತು ತಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೂ ಸಹ ಇವತ್ತು ಸರ್ಕಾರದ ಹಂತದಲ್ಲೂ ಸಹ ನಾವು ಏನು
ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತೀವಿ, ನಾವುಗಳನ್ನೇ ಬೇರೆ ಬೇರೆ ಥರ ರೀತಿಯಲ್ಲಿ ಇದನ್ನ ವೇದಿಕೆಯಲ್ಲಿ ಮಾತಾಡೋಕ್ಕಾಗದಿರುವಂಥ ಒಂದು ಪರಿಸ್ಥಿತಿಯೂ ಸಹ ಇದೆ. ಹಾಗಾಗಿ ಒಂದೊಂದು ಹಂತದಲ್ಲಿ ನಾವೇನೇ ಅದನ್ನ ಜಾತಿಗಳಾಗಿ ವಿಂಗಡಣೆ ಮಾಡ್ತಾ ಇದ್ವಿ. ಅದಕ್ಕೆ ಮೊದಲು ಮೇಲ್ಮಟ್ಟದ ಏನು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ವಿ, ನಮ್ಮ ಮನಸ್ಸಿಗೂ ಸಹ ಒಂದು ವಿಶಾಲತೆ ಮುಕ್ತತೆ ಮನಸ್ಸಿನ ಹೊಂದಬೇಕು ಅನ್ನೋ ಮಾತನ್ನ ಮುಕ್ತ ಮನಸ್ಸಿನ ಹೊಂದಬೇಕು ಅನ್ನೋ ಮಾತನ್ನ ಹೇಳಿ ಇವತ್ತು ಒಳ್ಳೆಯ ಕಾರ್ಯಕ್ರಮ ನಮ್ಮದು ಏನು ತಾಲೂಕು ಆಡಳಿತ ಮಾಡ್ತಿದ್ದೆ ಕಾರ್ಯಕ್ರಮಕ್ಕೆ ಏನು ಫಸ್ಟ್ ಸೆಕ್ಷನ್ ಸೆಕೆಂಡ್ ಸೆಕ್ಷನ್ ಅಂತಿದೆ, ಏನು 12ರಿಂದ 1 ಗಂಟೆ ಕಾರ್ಯಕ್ರಮ, ಜೊತೆಗೆ 2ರಿಂದ 3 ಕೃಷ್ಣಮೂರ್ತಿ ಕಾರ್ಯಕ್ರಮ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಸಿದ್ದಾಪುರದ ಸ್ವರ್ಣಮಾಲಾ ಕಲ್ಯಾಣ ಮಂಟಪದಲ್ಲಿ ಹಿಂದೂ ಸಂಗಮ ಯೋಜನಾ ಸಮಿತಿ ವತಿಯಿಂದ ಸಭಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಂಘರ್ಷದ ಹಾದಿಯಲ್ಲಿರುವ ಹಿಂದಿನ ಜಗತ್ತಿನಲ್ಲಿ ಶಾಂತಿ ಸಹಬಾಳ್ವೆ ನೆಲೆಸಬೇಕೆಂದರೆ ಶಾಂತಿ ಸೌಹಾರ್ದತೆಗೆ ಹೆಚ್ಚಿನ ಮಹತ್ವವನ್ನು ನೀಡುವ ತತ್ವವನ್ನು ಸಾರುವ ಸನಾತನ ಧರ್ಮ ತತ್ವ ಸಿದ್ಧಾಂತಗಳ ಅಗತ್ಯತೆ ಇಡೀ ವಿಶ್ವಕ್ಕೆ ಬೇಕಿದೆ ಎಂದು ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಂಚಾಲಕ ಮಹೇಶ್ ಕಡದಾಳು ಹೇಳಿದರು. ಹಿಂದೂ ಸಂಗಮ ಯೋಜನಾ ಸಮಿತಿ ವಿರಾಜಪೇಟೆ ತಾಲೂಕು ಸಿದ್ದಾಪುರ ಮಂಡಲ ವತಿಯಿಂದ ಸಿದ್ದಾಪುರ ಸ್ವರ್ಣಮಾಲಾ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹಿಂದೂ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಕೇಸರಿ ಶಲ್ಯ ಸಾಂಪ್ರದಾಯಿಕ ಉಡುಗೆ ತೊಟ್ಟ ಮಹಿಳೆಯರು ಹಿಂದೂ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಕೇಸರಿ ಶಲ್ಯ ಸಾಂಪ್ರದಾಯಿಕ ಉಡುಗೆ ತೊಟ್ಟ ಮಹಿಳೆಯರು ಕಳಶ ಹಿಡಿದು ಸಾಗಿದರೆ ವಿರಾಜಪೇಟೆ ನಾಟ್ಯಾಂಜಲಿ ಸಂಸ್ಥೆ ವಿದ್ಯಾರ್ಥಿಗಳಿಂದ ಆಕರ್ಷಣೀಯ ಭಜನೆ ಕುಣಿತ ಹಾಗೂ ಮಾಲ್ದಾರೆ ಚಂಡೆ ಮೇಳದೊಂದಿಗೆ ಸಿದ್ದಾಪುರದ ಶ್ರೀ ಅಯ್ಯಪ್ಪ ದೇವಸ್ಥಾನದ ಬಳಿಯಿಂದ ಮುಖ್ಯ ರಸ್ತೆಯ ಮೂಲಕ ಬಸ್ ನಿಲ್ದಾಣ ತಲುಪಿ ಅಲ್ಲಿಂದ ಸ್ವರ್ಣಮಾಲಾ ಮಂಟಪದವರೆಗೆ ಮೆರವಣಿಗೆ ನಡೆಸಲಾಯಿತು. ಸಿದ್ದಾಪುರ ಸುತ್ತಮುತ್ತಲ ಭಾಗದ ಹಿಂದೂ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ನ್ಯೂಸ್ ಸಂಗಮಕ್ಕಾಗಿ ವಂಶೀಹನಿ, ಕುಶಲ್ನಗರ. ಕೆಆರ್ಪೇಟೆ ಪಟ್ಟಣದ ಮಾತೃಭೂಮಿ ಅನಾಥಾಶ್ರಮದಲ್ಲಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ದಣಿವರಿಯದ ರೈತ ನಾಯಕ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದ ಸುಪುತ್ರ ಬಿಎಸ್ ಯಡಿಯೂರಪ್ಪರವರ 48ನೇ ವರ್ಷದ ಹುಟ್ಟುಹಬ್ಬವನ್ನು ಪಟ್ಟಣದ ಹೊರವಲಯ ಮಾತೃಭೂಮಿ ಅನಾಥಾಶ್ರಮದಲ್ಲಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಹೇಳಿದರು. ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಮಾತನಾಡಿದರು. ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ, ಅಭಿಮಾನ ಬಳಗದ ಸಂಚಾಲಕ ದಯಾನಂದ್, ಕರ್ನಾಟಕ ರಾಜ್ಯ ಕೈಗಾರಿಕಾ ಸರಬರಾಜು ಸಹಕಾರ ಮಾರಾಟ ಮಂಡಲದ ಅಧ್ಯಕ್ಷ ಬಸ್ ಸಂತೋಷ್ ಕುಮಾರ್, ಮಂಡ್ಯ ಜಿಲ್ಲಾ ಬಿಜೆಪಿ ಹಿರಿಯ ಉಪಾಧ್ಯಕ್ಷ ಬ್ಯಾಂಕ್ ಪರಮೇಶ್ವರ್, ಪುರಸಭೆ ಸದಸ್ಯರಾದ ಎಚ್ಆರ್ ಲೋಕೇಶ್, ಬಿಗ್ ಬಾಸ್ ಮೋಹನ್, ಚೋಕನಹಳ್ಳಿ ಪ್ರಕಾಶ್, ಕತ್ತರಘಟ್ಟ ಮಂಜುಳಾ, ವಿಜಯಲಕ್ಷ್ಮಿ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಮಾಜಿ ಸಚಿವ ನಾರಾಯಣಗೌಡ ಅಭಿಮಾನಿಗಳು ಯಡಿಯೂರಪ್ಪನವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಿ ಹಣ್ಣು ಹಂಪಲುಗಳನ್ನು ವಿತರಿಸಿ ಶುಭ ಕೋರಿದರು. ನ್ಯೂಸ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅಲಂಕರಿಸಿದಂತ ನಮ್ಮ ಕೇರ್ಪೇಟೆ ಹೆಮ್ಮೆಯ ಪುತ್ರರಾದ ಯಡಿಯೂರಪ್ಪಾಜಿಯವರ 84ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ಇವತ್ತು ನಮ್ಮ ನಾರಾಯಣಗೌಡರ ಮಾರ್ಗದರ್ಶನದಂತೆ ಇವತ್ತು ನಮ್ಮ ಕೇರ್ಪೇಟೆ ತಾಲೂಕಿನ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು ಹಾಗೂ ಎಲ್ಲ ಯಡಿಯೂರಪ್ಪನವರ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಈ ಒಂದು ಮಾತೃಭೂಮಿಯಲ್ಲಿ ಉಚಿತ ಮಾತೃಭೂಮಿಯಲ್ಲಿ ಈ ಒಂದು ಹಣ್ಣು ಹಂಪಲವನ್ನು ಕೊಡೋದ್ರ ಮುಖಾಂತರ ಅವರಿಗೆ ಒಂದು ಆಯಸ್ಸು ಆರೋಗ್ಯ ಸಿಗಲಿ ಅಂತೇಳಿ ನಾವು ಆ ಚಾಮುಂಡೇಶ್ವರಿಯಲ್ಲಿ ನಾವು ಬೇಡ್ಕೊಳ್ತಾ ಇದ್ದೇವೆ. ಹಾಗೂ ನಮ್ಮ ಯಡಿಯೂರಪ್ಪನವರ ಏನು ಅನುದಾನಗಳಿದ್ದೋ ಇವತ್ತು ಹಳ್ಳಿಗೆ ಹೋಗಲಿ, ಇವತ್ತು ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ಇವತ್ತು ಯಡಿಯೂರಪ್ಪನ ದುಡ್ಡು ಅಂತ ಹೇಳ್ತಾರೆ. ಡೈರಿಗೆ ಹೋದರೆ ಯಡಿಯೂರಪ್ಪನ ದುಡ್ಡು ಬಂದೈತೆ ಅಂತ ಹೇಳ್ತಾರೆ. ಅಂತ ಒಂದು ಮತ್ತೆ ಶಾಲೆಗಳಿಗೆ ಹೋದರೆ ಒಂದು ವಿದ್ಯಾರ್ಥಿನಿಗೆ ಸೈಕಲ್ ಕೊಡೋದ್ರ ಮುಖಾಂತರ ಇಂಥ ಒಂದು ಒಳ್ಳೊಳ್ಳೆ ಒಂದು ಅನುದಾನವನ್ನು ಕೊಡೋದ್ರ ಮುಖಾಂತರ ಇವತ್ತು ಕರ್ನಾಟಕದಲ್ಲಿ ಒಳ್ಳೆ ಮನೆ ಮಾತಾಗಿದ್ದಾರೆ. ಮತ್ತು ಈ ವರ್ಷ ಹುಟ್ಟುಹಬ್ಬದ ವಿಶೇಷ ಏನಪ್ಪ ಅಂದರೆ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿ 50ನೇ ವರ್ಷ ಕಾಲಿಟ್ಟಂಥ ಒಂದು ಸಂದರ್ಭದಲ್ಲಿ ಇವತ್ತು ಶಿಕಾರಿಪುರದಲ್ಲಿ ಇಡೀ ಶಿಕಾರಿಪುರವನ್ನು ಇವತ್ತು ಎಲ್ಲ ಅಲಂಕರಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಅಲಂಕರಿಸ್ತಾ ಇದ್ದಾರೆ. ಅಲ್ಲಿಗೆ ನಮ್ಮ ಮಾನ್ಯ ಸಚಿವರಾದ ನಾರಾಯಣಗೌಡರು ಸಹ ಅಲ್ಲಿಗೆ ಹೋಗಿದ್ದಾರೆ. ಆ ಒಂದು ಕಾರಣ ಇವತ್ತು ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಈ ಒಂದು ವೃದ್ಧಾಶ್ರಮದಲ್ಲಿ ನಾವು ಹಣ್ಣು ಹಂಪಲನ್ನು ಕೊಡೋದ್ರ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾ ಇದ್ದೇವೆ. ಒಬ್ಬ ಧೀಮಂತ ರಾಜಕಾರಣಿ, ಏನು ಈ ರಾಜ್ಯದ ರೈತರ ಬಗ್ಗೆ ಅಪಾರವಾದಂಥ ಕಾಳಜಿ ಉಳ್ಳವರಾಗಿ ರೈತರ ಬಡ್ಜೆಟ್ ಪ್ರಥಮ ಬಾರಿಗೆ ಮಂಡಿಸಿದಂಥ ನೇಗಿಲ ಯೋಗಿ ಅಂತಲೇ ಬಿರುದನ್ನು ತೆಗೆದುಕೊಂಡಂಥ, ಅದು ವಿಶೇಷವಾಗಿ ನಮ್ಮ ತಾಲೂಕಿನ ಹೆಮ್ಮೆಯ ಮಗನಾದಂಥ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಯಡಿಯೂರಪ್ಪನವರ ಹುಟ್ಟು ಹಬ್ಬದ ಅಂಗವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇದು ಪ್ರತಿ ಸರಿನೂ ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ ಅವರ ಹುಟ್ಟಿದ ಹಬ್ಬವನ್ನು ನಮ್ಮ ತಾಲೂಕಲ್ಲಿ, ಯಾಕೆಂದರೆ ಅದು ಜನ್ಮಸ್ಥಳ, ಇದು ಜನ್ಮಸ್ಥಳ ಶಿಕಾರಿಪುರ ಅವ್ರ ಕರ್ಮಭೂಮಿ ಇರ್ಬೋದು. ಇವತ್ತು ಅವರು ಶಿಕಾರಿಪುರದಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ರಾಜ್ಯದ ಪ್ರತಿಯೊಬ್ಬರು ಕೂಡ ಅವ್ರನ್ನ ನೆನ್ಕೊಳ್ಳೇಬೇಕು. ಯಾಕೆಂದರೆ ರೈತರನ್ನ ಕಣ್ಣೋರಿಸುವಂಥ ಕೆಲಸವನ್ನು ಮಾಡಿದ್ರು, ದೀನ ದಲಿತರಿಗೆ ಒಂದು ಶಕ್ತಿಯನ್ನು ಕೊಡುವಂಥ ಮಾಡಿದ್ರು, ಶೋಷಿತರ ವರ್ಗದವ್ರಿಗೆ ಅವರು ಬಲವನ್ನು ತುಂಬಿಸುವಂಥ ಕೆಲಸ ಮಾಡಿದ್ರು. ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಮಾನ್ಯ ಯಡಿಯೂರಪ್ಪನವರ ಹುಟ್ಟುದ ಹಬ್ಬವನ್ನು ವಿಶೇಷವಾಗಿ ಎಲ್ಲ ಕಡೆಯೂ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ನಮ್ಮ ತಾಲೂಕು ಏನಪ್ಪ ನಮಗೆ ವಿಶೇಷ ಅಂದರೆ ಅವ್ರು ನಮ್ಮ ತಾಲೂಕಿನವರು ಇಲ್ಲಿ ಹುಟ್ಟಿದಂಥ ಜನ್ಮ ಪಡೆದಂಥ ಒಬ್ಬ ದೊಡ್ಡ ವ್ಯಕ್ತಿ. ಆದ್ದರಿಂದ ನಾವು ಕೂಡ ಇದೆಲ್ಲ ನಮಗೆ ಗೌರವ ತರಂಥದ್ದು ವಿಚಾರ ಇದು. ಯಾಕೆಂದರೆ ಒಬ್ಬ ವ್ಯಕ್ತಿ ನಮ್ಮ ತಾಲೂಕಲ್ಲಿ ಹುಟ್ಟಿ ಇವತ್ತು ಈ ರಾಜ್ಯವನ್ನು 4 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಈ ನಾಡಿನ ದೊರೆಯಾಗಿ, ವಿಶೇಷವಾಗಿ ನಾವು ಹೇಳಬೇಕು ಅಂದರೆ ನಮ್ಮ ತಾಲೂಕಲ್ಲಿ ಏನು ಮಾನ್ಯ ನಮ್ಮ ನಾಯಕರಾದಂಥ ಮಾಜಿ ಸಚಿವರಾದಂಥ ನಾರಾಯಣಗೌಡರ ಜೊತೆಯಲ್ಲಿ ನಮ್ಮ ತಾಲೂಕಿಗೆ ವಿಶೇಷವಾದಂಥ ಹಲವಾರು ಅನುದಾನವನ್ನು ಕೊಟ್ಟರು. ಏತ ನೀರಾವರಿ ಯೋಜನೆ ಎಲ್ಲರೂ ಗೊತ್ತಿರುವಂಥದ್ದು, ಹೂಕುಂದಕೆರೆ ಮತ್ತೆ ಸೀಳ್ನೆರೆ ಮತ್ತೆ ಸಂಚಬಾಚಳ್ಳಿ. ಯಾಕೆಂದರೆ ಈ 3 ಹೋಬಳಿ ನಮ್ಮ ತಾಲೂಕು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ
ಪಟ್ಟಣದಲ್ಲಿ ಯಶಸ್ವಿಯಾಗಿ ನಡೆದ ಅವರೇ ಬೆಳೆ ಮೇಳ, ವಸ್ತ್ರ ಬೃಹತ್ ಪ್ರದರ್ಶನ ವೀಕ್ಷಿಸಲು ಸಾಗರದಂತೆ ಹರಿದು ಬಂದ ಮಹಿಳೆಯರು. ಶಾಸಕ ಎಚ್.ಡಿ. ಮಂಜೂರ್ ಅವರ ಧರ್ಮಪತ್ನಿ ರಮಾ ಮಂಜೂರ್ ಅವರು ಅವರೇ ಬೇಳೆ ಮೇಳದ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ಅವರೇ ಬೇಳೆ ಮೇಳವು ನಡೆಯುತ್ತಿರುವುದು ಸಂತೋಷ ತಂದಿದೆ ಎಂದರು. ಕೆಆರ್ಪೇಟೆ ತಾಲೂಕಿನ ಜನರು ಈ ಮೇಳ ಮತ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರಿ ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುವ ಉತ್ಪನ್ನಗಳನ್ನು ಖರೀದಿಸಿ ಸಂಭ್ರಮಿಸಬೇಕು ಎಂದು ರಮಾ ಮಂಜು ಮನವಿ ಮಾಡಿದರು. ಮಂಡ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ನಾಗರತ್ನಮ್ಮ ಸುಬ್ಬಣ್ಣ, ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಮಾಲಶ್ರೀ ಗೌಡ ಪಾಟೀಲ್, ಮಂಡ್ಯ ಜಿಲ್ಲಾ ಪಡಿತರ ವಿತರಕರ ಸಂಘದ ಗೌರವ ಅಧ್ಯಕ್ಷ ಡಾಕ್ಟರ್ ಅಂಚನಹಳ್ಳಿ ಸುಬ್ಬಣ್ಣ, ಪಟ್ಟಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸುಮಾರಾಣಿ, ಮಹಿಳಾ ಹೋರಾಟಗಾರ್ತಿ ಮತ್ತಿಘಟ ಲತಾ, ರಾಜೇಶ್ವರಿ ಪ್ರೇಮ್ಕುಮಾರ್, ಪುರಸಭಾ ಸದಸ್ಯ ಕೆಆರ್ ನೀಲಕಂಠ, ಆಮೀನಾ ಬಾನು ಖಲೀಲ್ ಅವರೇ ಬೇಳೆ ಮೇಳ ಹಾಗೂ ಬೃಹತ್ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭಾರೈಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರದ ಕೊಡಗು ಯೂನಿಯನ್ ವತಿಯಿಂದ ಎಸ್ಎನ್ಡಿಪಿ ಸಭಾಂಗಣದಲ್ಲಿ ವನಿತಾ ಮಹಿಳಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದಲ್ಲಿ ಯಶಸ್ವಿಯಾಗಿ ನಡೆದ ಅವರೇ ಮೇಳ, ವಸ್ತ್ರ ಬೃಹತ್ ಪ್ರದರ್ಶನ ವೀಕ್ಷಿಸಲು ಸಾಗರದಂತೆ ಹರಿದು ಬಂದ ಮಹಿಳೆಯರು. ಸಿದ್ದಾಪುರದ ಸ್ವರ್ಣಮಾಲಾ ಕಲ್ಯಾಣ ಮಂಟಪದಲ್ಲಿ ಹಿಂದೂ ಸಂಗಮ ಯೋಜನಾ ಸಮಿತಿ ವತಿಯಿಂದ ಸಭಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.